Check the injective and surjective of the following function. The function is mapping real number to real number. ಮತ್ತು ಫಂಕ್ಷನ್ ಏನ ಡೆಫಿನೇಷನ್ನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಸೊ ಔಟ್ಪುಟ್ ಹೇಗೆ ಕಾಣುತ್ತೆ? ಮೊದಲನೇದಾಗಿ ಇನ್ಪುಟ್ ನೋಡೋಣ. ಇನ್ಪುಟ್ಟು ರಿಯಲ್ ನಂಬರ್ಸ್ ಅಲ್ವಾ, ನ್ಯಾಚುರಲ್ ನಂಬರ್ಸು. ಹಾಗಾಗಿ 1 2 3 4 5 6 ಈ ರೀತಿಯಲ್ಲಿ ಇನ್ಫಿನಿಟಿವರೆಗೂ ಹೋಗುತ್ತೆ. ಔಟ್ಪುಟ್ ಹೇಗೆ ಕಾಣುತ್ತೆ? 1 ಕ್ಯೂಬ್ ಇಸ್ 1, 2 ಕ್ಯೂಬ್ ಇಸ್ 8, 3 ಕ್ಯೂಬ್ ಕೊಡ್ತು ಅಂತ ಹೇಳಿದ್ರೆ 27 ಬರುತ್ತೆ, 4 ಕ್ಯೂಬ್ ಅಂದರೆ 64. ಪ್ರತಿಯೊಂದು ಇನ್ಪುಟ್ಗೂ ಬೇರೆ ಬೇರೆ ಔಟ್ಪುಟ್ ಬರ್ತಾ ಇದೆ ಅಲ್ವಾ. ಸೊ ಫಾರ್ ಇನ್ಪುಟ್ ಆಫ್ 1 2 3 4 ನಮಗೆ 1 8 27 64 ಈ ರೀತಿಯಲ್ಲಿ ಬೇರೆ ಬೇರೆ ಔಟ್ಪುಟ್ ಬರ್ತಾ ಇದೆ. ಹಾಗಾಗಿ ಏನಂತ ಹೇಳ್ಬೋದು ಇದು? ಎಸ್, ಇಟ್ ಈಸ್ 1 1 ಆರ್ ಇಂಜೆಕ್ಟಿವ್. ಸೊ ಉತ್ತರ ಹೇಗೆ ಬರೆಯೋದು ಅಂತ ಹೇಳಿದ್ರೆ, ಲೆಟ್ m, n that is part of your natural number such that these are two different inputs pointing towards the same output. ಹಾಗಾಗಿ ಐ ಕ್ಯಾನ್ ಈಕ್ವೇಟ್ m ಕ್ಯೂಬ್ ಇಸ್ ಈಕ್ವಲ್ ಟು n ಕ್ಯೂಬ್. ಮತ್ತಿವಾಗ ಕ್ಯೂಬ್ ರೂಟ್ ತೊಗೊಂತು ಅಂದರೆ m ಇಸ್ ಈಕ್ವಲ್ ಟು n ಆಗುತ್ತೆ. ದಿಸ್ ಬೈ ಟೇಕಿಂಗ್ cube root both ends. ಇದರಿಂದ ಎಫ್ ಆಫ್ ಎಕ್ಸ್ ಇಸ್ ಆನ್ ಟು ಅಂತ ಹೇಳಿ ಬರಿಬೋದು. ಸರಿನಾ? ನೆಕ್ಸ್ಟು ಆನ್ ಟು ಅಲ್ಲ 1 1 ಇಸ್ 1 1 ಅಂತ ಹೇಳಿ ಬರಿಬೋದು. ನೆಕ್ಸ್ಟ್ ಆನ್ ಟು ಅಂತ ಹೇಳಿದ್ರೇನು? ಆನ್ ಟುಗೆ ಎಲ್ಲ ನಂಬರು ಕೋಡೊಮೇನಲ್ಲಿ ರೇಂಜ್ ಆಗಬೇಕು. ಬಟ್ ಇಲ್ಲಿ 2 3 ಇಂಥ ನಂಬರ್ಗಳೆಲ್ಲ ಇಟ್ಸ್ ನಾಟ್ ಪಾರ್ಟ್ ಆಫ್ ದ ರೇಂಜ್. ಸೊ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದು, ಹಾಂ ಈ ಥರ ಇರಬೇಕು ಅಂತ ಹೇಳಿ, ಈ ಥರ ಇರಬೇಕು, ಆದರೆ ಈ ಥರ ಇದೆ ಅಂತ ಹೇಳಿ ಬರೀತು ಅಂತ ಹೇಳಿದ್ರೆ ಆಯಿತು. ಸೊ ಹೇಗೆ ಬರೆಯೋದಿದನ್ನ? 3 ವಿಚ್ ಇಸ್ ಪಾರ್ಟ್ ಆಫ್ ಯುವರ್ ಕೋಡೊಮೈನ್ ವಿಲ್ ನೀಡ್ ಕ್ಯೂಬ್ ರೂಟ್ ಆಫ್ 3 ಆಸ್ ಇಟ್ಸ್ pre-image, but cube root of 3 is not part of your domain ಅಲ್ವಾ. ಹಾಗಾಗಿ ಎಫ್ ಆಫ್ ಎಕ್ಸ್ ಇಸ್ ನಾಟ್ ಆನ್ ಟು ಅಷ್ಟೇ. ಸರಿನಾ? ಹಾಂ, ಪಾಸ್ ಮಾಡ್ಕೊಂಡು ನೋಡ್ಕೊಂಬಿಡಿ.